ಕುಡ್ದಿದ್ದು ಇಷ್ಟೊಂದು ದಡಿಯಕ್ಕಾಗ್ದಿರೋವಷ್ಟಿದ್ದು ಆಗಿರಲಿಲ್ಲ ಕಣಕ್ಕ. ಯಾಕೆ ಇವತ್ತು ಹಿಂಗಾಯ್ತು ನಂಗಂತೂ ಗೊತ್ತಾಗ್ತಾನೆ ಇಲ್ಲ ಕಣಕ್ಕ. ನಾನು ಅಷ್ಟೇ ಕಣ, ಕುಡ್ದಿದ್ದೀನಿ ಎಷ್ಟೊಂದು ಸಲ, ಈಗೆಲ್ಲ ತುರಾಡೋವಷ್ಟು ಆಗಿರಲಿಲ್ಲ ಕಣ. ಯಾವುದೋ ಫಾರಿನ್ ಮಾಲ್ ಕುಡ್ದಿದ್ದೀವಿ ಅನ್ನಿಸ್ತಾ ಇತ್ತು ನಮಗೆ, ಅದಕ್ಕೆ ಇಷ್ಟೊಂದು ಆಗಿರೋದು. ಇಷ್ಟು ದಿನ ಕುಡಿತಿದ್ದು ಫಾರಿನ್ ಮಾಲೇನೆ, ಆದರೆ ಯಾಕೆ ಇಷ್ಟೊಂದು ತಲೆ ಕೆಟ್ಟಿರಲಿಲ್ಲ. ಏನು ಮಾಡೋದು, ಏನು ಮಾಡೋದು? ಕಾರ್ ಎಲ್ಲಿ ನಿಲ್ಲಿಸ್ಬೋದಿದ್ದೀವಿ ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲ. ಕಾರ್ ಎಲ್ಲಿ ನಿಲ್ಲಿಸಿರ್ಬೋದು? ಅಬ್ಬಿ ಡಬ್ಬಿ ಆಡೋಣ, ಇಲ್ಲ ಅಂದರೆ 1 2 3 4 5 6 ಅಂತ ಎಡ್ಸೋಣ. ಏನು ಮಾಡೋದಕ್ಕ? ನೀನೇ ಸೀನಿಯರ್ ಅಲ್ವಾ, ನನಗೆ ಲೆಕ್ಕ ಹೇಳು. ನಾನೆಲ್ಲ ನಿನಗೆ ಲೆಕ್ಕ ಹೇಳೋದು? ಓ ಪ್ಲಸ್ ಫೆಲೋ, ಕಾರ್ ಓಡಿಸ್ಕೊಡೋದು ನೀರು, ನಾನಲ್ಲ. ಏನು ಮಾಡೋಣ? ವೆರ್ ಇಸ್ ಕಾರ್ ಬ್ರೋ? ನೀನು ತಾನೇ ನಿಲ್ಲಿಸಿದ್ದು, ನಿನಗೆ ಗೊತ್ತಿರಬೇಕು. ನನಗೆ ಹೇಗೆ ಗೊತ್ತಾಗ್ತದೆ ಹೇಳು? ರಚ್ಚು, ಲೇ ರಚ್ಚು, ಅಯ್ಯೋ 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 ಅಯ್ಯೋ, ಇದೇನಿದು? ಈ ಸಂಜೆ ಹೊತ್ನಾಗೇನಿ ಆಗ್ಲೇನಿಯ ಎಲ್ಲ ಕುಡ್ಕೊಂಬಿಟ್ಟು ಬಂದವರಲ್ಲ. ಲೇ ರಚ್ಚು, ರಚ್ಚು, ಯಾಕೆ ಕಿರಿಸ್ಕೊತಾ ಇದೆಯಾ? ಸುಮ್ಕಿರೋ. ಸುಮ್ಮನೆ ಕಿರಿಸ್ಕೊಂಡು ನೀನು ನಿಮ್ಮ ಮಗಳು ಬರೀ ಕಿರಿಸ್ಕೊಳ್ಳೋದೇ ಆಯ್ತು. ಶಿಟ್, ನೋಡಿ ಹೋಗಿ ಒಂದು ಪ್ಲೇಟ್ ಕಬಾಬ್ ಮಾಡ್ಕೊಬಿಟ್ಟು ಬನ್ನಿ ಬೇಗ. ಅಯ್ಯೋ, ನಿಮ್ಮ ಮನೆಗೆ ಬಂದಾಗಿದ್ದ ಏನು ತಿನ್ನೋಕ್ಕೆ ಆಯ್ತಿಲ್ಲ ನಮ್ಗಂತೂ. ಏನಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ನೋಡೆ ನಿನ್ನ ಮಗಳು ನಿನ್ನ ಮಗ ಇಬ್ರು ಕುಡ್ಕೊಂಡು ತೂರಾಡ್ಕೊಂಬಿಟ್ಟು ಬಂದವರಲ್ಲೇ. ಯಪ್ಪ, ಹಳ್ಳಿನಾಗ ನಮ್ಮ ಮಾನ ಮರುವುದು ಎಷ್ಟು ಹೋಗೈತೋ ಏನೋ. ಏನು ಕುಡ್ಕೊಂಡು ಬಂದವ್ರಾ? ಹಾ, ಅಯ್ಯೋ, ಏನೇ ಬೆಳೆಸಿದ್ಯಾ ಲೋಪರು ಮಕ್ಕಳು, ನಾನು ನೋಡಿ ಬಾರೆ. ಏಯ್ ರಮ್ಯಾ, ರಮ್ಯಾ, ರಾಕೇಶ್, ಏನ್ರಲ್ಲ ಇದು? ಏನ ಮಾಡ್ಕೊಬಿಟ್ಟು ಬಂದಿದ್ದೀರಾ? ಸಾರಿ ಮಾಮ್, ಐ ಡೋಂಟ್ ನೋ. ಕಾರ್ ಎಲ್ಲೋ ಪಾರ್ಕ್ ಮಾಡಿದ್ವಿ, ಅದು ಎಲ್ಲಿ ಮಾಡಿದ್ವಿ ಅಂತನೇ ನಮಗೆ ಸರಿಯಾಗಿ ಗೊತ್ತಾಗ್ತಿಲ್ವಲ್ಲ. ಕಾರ್ ನಿಲ್ಸೋ ಜಾಗದಾಗೆ ನಿಲ್ಸಿದೀವಿ, ಆದರೆ ಎಲ್ಲಿ ನಿಲ್ಸಿದೀವಿ ಅಂತ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ 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 ಅಯ್ಯೋ, ಅಷ್ಟು 1 ಕೋಟಿ ರೂಪಾಯಿ ಕಾರ ಎಲ್ಲಿ ನಿಲ್ಸಿದೀನಿ ಗೊತ್ತಿಲ್ಲ ಅಂತ ಹೇಳ್ತಿದ್ಯಲ್ಲೋ ಮೊಮ್ಮಗನೇ. ಏನ್ಲಾ ಬಂದಿರ ನಿಂಗೆ ದೊಡ್ಡ ಪತ್ತು? ಅಲ್ಲ ಕಣಮ್ಮಿ, ಏನಮ್ಮಿ ಹಿಂಗೆ ಬೆಳೆಸೋದು ಮಕ್ಳನ್ನ? ಎಲ್ಲ ದುರಂಕಾರ ಅಷ್ಟೇ ಅನ್ಕೊಂಡಿದ್ದೆ, ಕುಡು ತೂರಾಡೋವಷ್ಟು ಬೆಳೆಸ್ಬಿಟ್ಟಿದ್ಯಲ್ಲೇ ನೀನು. ನಿಂಗೇನ ತಲೆಗಿಲೆ ಕೆಟ್ಬಿಟ್ಟೈತೇನೆ ರಚ್ಚು. ಅಪ್ಪ ದೇವ್ರೇ, ನಮ್ಮ ಹಳ್ಳಿನಾಗ ಎಷ್ಟು ಮೊರ್ವಾಗಿ ಕಳೆದ್ಬಿಟ್ಟು ಬಂದ್ರು, ಏನು ಕತ್ತಿಯೋ ಗೊತ್ತಿಲ್ಲ. ಹೆಣ್ಮಕ್ಳು ಕುಡ್ಕೊಂಡು ಹಿಂಗೆಲ್ಲ ಓಡಾಡೋದು ನಮ್ಮ ಹಳ್ಳಿನಾಗ ಇನ್ನೂ ಇವೆಲ್ಲ ಬಂದೇ ಇಲ್ಲ. ಅಂತದ್ರಾಗ ನಿನ್ನ ಮಗಳು ಮಾನ ಮರುವಾದಿ ಮನೆದು ಕಳೆದ್ಬಿಟ್ಲಲ್ಲೇ. ಅಪ್ಪ, ಮಾಮ್ ಮಾಮ್ ಡೋಂಟ್ ವರಿ, ಲೇಡೀಸ್ ಕುಡಿಯಂಗಿಲ್ಲ ಹಳ್ಳಿಯಲ್ಲಿ, ಬಟ್ ಬಾಯ್ಸ್ ಓಕೆ ಅಲ್ಲ, ಆರಾಮಾಗಿ ಕುಡಿಬೋದಲ್ವಾ, ನೋ ಪ್ರಾಬ್ಲಮ್. ಯಪ್ಪ ಮಾಮ್, ಏನೇ ಬಂದಿರೋದು ನಿನಗೆ ಕಿತ್ತೋದೊಳೆ? ಹೇಯ್, ಏನ್ಲಾಗೈತೆ ನೀವಿಬ್ರಿಗೂ? ಏನ್ರ ಇದು ಹೊಸ ಬುದ್ಧಿ ಕಲ್ತ್ಕೊಬಿಟ್ಟಿದ್ದೀರಲ್ಲ? ಸಾರಿ, ನಾನು ಅಕ್ಕ ಯಾವಾಗ ಕುಡಿತಾ ಇದ್ವಿ, ಫಾರಿನ್ ಮಾಲ್ ಕುಡಿತಾ ಇದ್ವಿ. ಇಲ್ಲೂ ಅಷ್ಟೇ, ಫಾರಿನ್ ಮಾಲ್ ಕೊಡಿ ಅಂತ ಕೇಳಿದ್ವಿ, ಅವ್ರು ಏನು ಮಾಡಿದ್ರು ಇದನ್ನು ಕೊಟ್ಟರು. ಕುಡ್ದಿದ್ದಕ್ಕೆ ಹಿಂಗೆ ತಗ್ಲಾಕಾಗ್ಬಿಟ್ವಿ. ಇಷ್ಟು ದಿನ ಎಂದು ತಗ್ಲಾಕಂಡೇ ಇರಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಮಾನ್ಗೇಡಿ ಕಿತ್ತೋದು ನನ್ನ ಮಕ್ಕಳ. ಅಂದರೆ ಇಷ್ಟು ದಿನ ನನಗೆ ಗೊತ್ತಾಗ್ದಿದ್ದಂಗೆ ಕುಡ್ಕೊಂಡು ಕೂತಿದ್ರಾ? ಆದರೆ ನನಗೆ ಹೇಳ್ತಾ ಇರಲಿಲ್ವ ನೀವು? ಈಗ ಯಾವುದೋ ಲೋಕಲ್ ಮಾಲ್ ಕುಡ್ದಿರೋದಕ್ಕೆ ನಿಮ್ಮ ಯೋಗ್ಯತೆ ಎಲ್ಲ ಈಚೆ ಕಡೆಗೆ ಬಂತು. ಲೇ 3 ಬಿಟ್ಟು ಮನೆಯಾಳಿ, ನನ್ನ ಮಾನ ಮರ್ಯಾದೆ ಕಳಿಯೋಕ್ಕೆ ಅಂತ ನೀನು ಹುಟ್ಟಿದ್ಯೇನೆ ಲೋಪರ್ ಕಿತ್ತೋದೊಳೆ. ನಿನ್ನ ಜನ್ಮಕ್ಕೆ ಬೆಂಕಿ ಯಾಕ? ಹೆಣ್ಕುಲಕ್ಕೇನೆ ಅವಮಾನ ಆಗೋಗ್ಬಿಟ್ಟಲೆ ನೀನಂತೂ. ಏನು ಅಂತ ಬೆಳೆದು ನಿಂತಿದ್ಯಾ? ಮದುವೆ ಮಾಡಿ ಕಳ್ಸ ಅಂತ ಟೇಮ್ ಬಂತು, ಅಂಥದ್ರಾಗ ನೀನು ಹಿಂಗೆಲ್ಲ ಕುಡ್ಕೊಂಡು ತೂರಾಡ್ಕೊಂಡು ನಿಂತರೆ ಏನೇ ಬಂದಿರೋದು ನಿಂಗೆ ದೊಡ್ಡ ಪತ್ತು? ಹಾಂ, ಏನು ಬಂದಿರೋದು ನಿಂಗೆ ದೊಡ್ಡ ಪತ್ತು? ಮಾಡ್ತೀನಿ ಸರಿಯಾಗಿ. ಆದಷ್ಟು ಬೇಗ ನೀವು ಮದುವೆ ಮಾಡಿ ಮುಗಿಸಿ ಇಲ್ಲೇ ನೆನೆಯ ಬಿಸಾಕ್ಬಿಟ್ಟು ಹೋಯ್ತೀನಿ, ಬಿದ್ದ ಸಾಯಿ ಇಲ್ಲೇ ನೆನೆ. ಏನೋ ಬಿಡು, ಮಗಳು 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 ಅಂತ ನೆತ್ತಿ ಮೇಲೆ ಇಕ್ಕೊಂಡು ಓಡಾಡ್ತಿದ್ದಕ್ಕೆ ಸರಿಯಾಗೆ ಮಾಡಿದೆ ಬಿಡು, ಸರಿಯಾಗೆ ಮಾಡಿದೆ. ಏನೋ ಇರೋನೊಬ್ಬ ಮಗ ಅಂತ ಹೇಳ್ಬಿಟ್ಟು ಸಂದಾಕ ಓದ್ಕೊಂಡು ನಮ್ಮ ಬಿಸ್ನೆಸ್ ಎಲ್ಲ ನೋಡ್ಕೊಳ್ಳಿ ಅಂತ ಬೆಳೆಸಿದಕ್ಕೆ ಇದೇನೇ ನಿನ್ನ ಅವತಾರ? ಮಾಡ್ತೀನಿ, ಬಿದ್ದ ಸಾಯ್ಬೇಕಿಬ್ರು ಇಲ್ಲೇ ನೆನೆ. ವಾಪಸ್ ಬೆಂಗಳೂರಿಗೆ ಅಂತ ಕರ್ಕೊಂಡೋಗಲ್ಲ. 10 ರೂಪಾಯಿ ಪಾಕೆಟ್ ಮೈನೂ ಕೊಡಲಿಲ್ಲ ಅಂತಂದರೆ ಮುಚ್ಕೊಂಡು ಅವಾಗ ಸುಮ್ಮನಾಗ್ತೀರಾ. ಇಷ್ಟು ಅದಗೆಟ್ಟಿದ್ದೀರಾ ಅಂತ ನಾನು ಕನ್ಸಾಗೂ ಅಂದ್ಕೊಂಡಿರಲಿಲ್ಲ. ವಾಟ್ಸ್ ಯುವರ್ ಪ್ರಾಬ್ಲಮ್ ಮಾಮ್? ಲೋಕಲ್ ಕುಡ್ತಿದ್ದಷ್ಟೇ ತಪ್ಪು. ಬೇಬಿ ನೀನು ಹೇಳ್ದಾಗ ಲೋಕಲ್ ಅನಿಸುತ್ತೆ, ಬಟ್ ಇನ್ಮೇಲೆ ಸಿಸ್ಟರ್, ನಾನು ಹೇಳಿಲ್ವಾ ಸಿಸ್ಟರ್, ಇನ್ಮೇಲೆ ಫುಲ್ ಸ್ಟ್ರಾಂಗ್ ಆಗಿರೋದಷ್ಟೇ ಕುಡಿಬೇಕು ಸಿಸ್ಟರ್. ಕಾಜಿ ಪಿಂಜಿದೆಲ್ಲ ಕುಡಿಯೋಕ್ಕೆ ಹೋಗಲೇಬಾರ್ದು, ಓಕೆನಾ? ಯು ಆರ್ ರೈಟ್ ಬ್ರೋ, ರೈಟ್. ಫಾರಿನ್ ಬಾಲ್ ತರಿಸು, ಕುಡಿಯೋಣ ಹಂಗೇನೆ. ಅಮ್ಮ, ಇವರಿಬ್ರು ಬಚ್ಚಲು ಮನೆಗೆ ಕರ್ಕೊಂಡೋಗಿ ಒಂದೊಂದು ಬಕೆಟ್ ನೀರು ಒಯ್ಕೊಂಡು ಕರ್ಕೊಂಡ್ಬಿಟ್ಟು ಬರ್ತೀನಿ. ಇರೋ ಇಲ್ಲೇನೇನೆ ಸಿಸ್ಟರ್. ಎಲ್ಲ ನಾಲ್ಕು ಕಾಡಿಸ್ತಾರೆ ಸಿಸ್ಟರ್. ಡಿಡಾಕ್ ಸಿಸ್ಟರ್, ಈಗ ಡ್ಯಾನ್ಸ್ ಮಾಡ್ತಾ ಇದೆಯಾ? ಐ ಡೋಂಟ್ ಲೈಕ್ ಡ್ಯಾನ್ಸಸ್, ಐ ಲೈಕ್ ಸಿಂಗಿಂಗ್ಸ್. ಸಿಸ್ಟರ್ ಡೋಂಟ್ ವರಿ. ಕಾರ್ ಎಲ್ಲಿ ಬಿಟ್ಟಿದ್ದೀವಿ? ನನ್ನ ಮಕ್ಕಳ
ಕುಡಿಕೊಂಡು ಕಾರ್ ತರಲಿಲ್ಲ ಅಂತಂದ್ರೆ ಚೊಪ್ಲಿ ಚೊಪ್ಲಿ ಕಿತ್ತೋಗಂಗೆ ಹೊಡೆದ್ಬಿಡ್ತೀನಿ ಇಬ್ರಿಗೂ. 1 ಕೋಟಿ ರೂಪಾಯಿ ಕಾರು ನಿಮ್ಮಪ್ಪ ನಾವು ಹೋಗ್ಲಿ ಚೆನ್ನಾಗಿರ್ರಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳ್ಸಿದ್ರೆ ಯಾರನ್ನ ಕೇಳ್ಕಿ ಎತ್ಕಂಡೆ ಲೋಫರ್ ನನ್ನ ಮಗನೇ. ನಿಮ್ಮ ಅಪ್ಪನ ಕೇಳಿ ಎತ್ಕಂಡ ನನಗೆ ಕೇಳಿ ಎತ್ಕಂಡ ಕಾರ್ನ? ನಿನ್ನ ಜವಾಬ್ದಾರಿ ಕೊಟ್ಬಿಟ್ಟಿದ್ವಿ ಅನ್ಕೊಬಿಟ್ಟಿದ್ಯಾ ನೀನು? ನನಗೆ ಗೊತ್ತಿಲ್ದಂಗೆ ಕಾರ್ ಮುಟ್ಟಿ ಕಾರ್ ತಗೊಂಡೋಗಿದ್ದಲ್ದೆ ಕಾರ್ನ ಬಿಟ್ಬಿಟ್ಟು ಬಂದಿದ್ದೀರಾ. ನಿಮ್ಗೆ ಹಂಗೆ ಹುಟ್ಟು ದುರಂಕಾರ ಅಡ್ಗಸ ತನಕ ನಂಗೆ ಸಮಾಧಾನ ಆಗಲ್ಲ ಬಿಡು. ಗೊತ್ತಿತ್ತು ಈ ಪಾಟಿ ನೀವು ಬೆಳೆದು ನಿಂತಿದ್ದೀರಾ ಅಂತ ಗೊತ್ತಿಲ್ಲ. ನಡಿರಿ ಮ್ಯಾಕಿ ತಲೆ ಮೇಲೆ ತಣ್ಣೀರು ಒಯ್ದುಬಿಟ್ಟು ಮಲಗಿಸಿದ್ರೆ ಅವಾಗ ಆಡ್ಕೋಗಿ ಬರ್ತೀರಾ. ಡೋಂಟ್ ವರಿ, ಸ್ವಿಮ್ಮಿಂಗ್ ಮಾಡ್ಕೊಬಿಟ್ಟು ಬರ್ತೀವಿ ಮಾಮ್. ಡೋಂಟ್ ವರಿ, ಐ ಲವ್ ಸ್ವಿಮ್ಮಿಂಗ್. ಸಿಸ್ಟರ್ ಅಲ್ಲಿ ಹೊರಗಡೆ ಕೆರೆ ನೋಡೋದಲ್ಲ ಸಿಸ್ಟರ್, ಅಲ್ಲಿಗೆ ಹೋಗಿ ಕೆರೆದಾಗೆ ಚೆನ್ನಾಗಿ ಈಜಾಡಿ ಮಾಡಿ ರೆಬ್ಬಿಯಾಗಿ ಇದ್ಬಿಡೋಣ ಸಿಸ್ಟರ್. ಡೋಂಟ್ ವರಿ ಮಾಮ್. ಅಮ್ಮ ಎದ್ದೋಳೆ ಮೇಲಕ್ಕೆ, ಎದ್ದೋಳೆ ನನ್ನ ಮಗನೇ. ಎದ್ದೊಳ್ಳಿಲ್ಲ, ಕೈ ಕಾಲಿಲ್ಲ ಊತ ಹಾಕ್ಬಿಡ್ತೀನಿ ನಿನ್ನಂತೂ. ಎದ್ದೊಳ್ರೆ ಮ್ಯಾಕೆ ಮಾಡ್ತೀನಿ ನಿಮಗೆ. ಮಾನ ಮರುವಾದಿ ಕಳೆಯಕ್ಕೆ ಅಂತಲೇ ಬಿಟ್ಟಿದ್ದೀರ ಅನಿಸ್ತದೆ ನನ್ನ ಹೊಟ್ಟೆಗೆ. ಸುಮ್ಮನೆ ಮಕ್ಕಳು ಅಂತ ಪ್ರೀತಿಯಿಂದ ಬೆಳೆಸಿದ್ರೆ ಹಿಂಗೇನೇ ಆಗೋದು. ಯಪ್ಪ ದೇವ್ರೆ, ಏನು ಈ ಪಟ್ಟಿ ಬಿಟ್ಟು ಕೂತವ್ರಲ್ಲ ಇವರು. ಹೋಗತ್ತ 5 ನಿಮಿಷ ಬಟ್ಟೆ ಬದಲಾಯಿಸ್ಕೊಂಡು ಕುಂತ್ಕೊಂಡಿರ್ಬೇಕು ಕ್ಲೀನಾಗೆ. ಕಾರ್ ಹುಡಿಕೊಂಬಿಟ್ಟು ಬರ್ದಿದ್ದಂಗಿರ್ರಿ. ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನನ್ನ ಮಕ್ಕಳು ಅಂತಾರೆ ನೋಡಲ್ಲ. ನಿನಗೆ ಮಾಡ್ತೀನಿ ಇಬ್ರಿಗೂ ಸರಿಯಾಗಿ ಇಲ್ಲೇ ಬುದ್ಧಿ ಕಲಿಸೇ ಹೋಗೋದು ನಿಮಗೆ. ಎಲ್ಲ ಕೊಟ್ಟು ಸಂಸ್ಕಾರ ಕಲಿಸ್ಲಿಲ್ಲ ಅಂತಂದರೆ ಇದೇ ಗತಿನೇ ಆಗೋದು. ಸರಿಯಾಗೈತೆ ನನಗಂತೂ ಬಿಡು. ನನ್ನ ಜನ್ಮಕ್ಕೆ ಯಾರ ಹತ್ರ ತಲೆ ಎತ್ಕೊಂಡು ತಿರ್ಗಾಡ್ಲಿ ನಾನು? ನಿಮ್ಮ ಅಪ್ಪಂಗೆ ಏನಂತ ಉತ್ತರ ಕೊಡಬೇಕು? ಮನೆಗೆ ಮಕ್ಕಳನ್ನು ಬೆಳೆಸಿಲ್ವಲ್ಲ ಸರಿಯಾಗಿ ಅಂತ ಕ್ಯಾಕುಸ್ ನನಗೆ ಉಗಿತಾನೆ. ಅಯ್ಯೋ ರಚ್ಚು, ಇದೇನಮ್ಮಿ ನಿನ್ನ ಮಕ್ಕಳು ಹಿಂಗೆ ಕೆಟ್ಟ ಕ್ಯಾರ ಹಿಡಿದ್ಬಿಟ್ಟವಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಲೇ ಮಗಳೇ, ನೀನು ಮಕ್ಕಳು ಮಾಡೋದು ನೀನು ಯಾಕೆ ಅಂತ ಕ್ಷಮೆ ಕೇಳ್ತೀಯಾ? ಅವ್ರು ಕೇಳಬೇಕು ಮಾನ ಮರೋದಿ ಕಳೆದ್ಬಿಟ್ಟಿದೀವಿ ಅಂತ ನೀನು ಯಾಕೆ ಕ್ಷಮೆ ಕೇಳ್ತೀಯಾ? ಸುಮ್ಕಿರೇ. ಇಲ್ಲಮ್ಮ, ನನಗೆ ಇವಾಗ ಗೊತ್ತಾಯ್ತೈತೆ. ನಾನು ಅವಾಗ ನಿನ್ನ ಮಾನ ಮರುವದಿ ಎಲ್ಲ ಬೀದಿನಾಗ ಹರಾಜ್ ಹಾಕೊಂಡು ಓಡಾಡ್ಬೇಕಾರೆ ಅವನನ್ನು ಲವ್ ಮಾಡಿ ಇವನು ಬೇಡ ಅಂತ ಅವನು ಬೇಡ ಇವನು ಅಂತ ಹೇಳ್ಬಿಟ್ಟು ತಿರುಗಬೇಕಾದ್ರೆ ನನಗೇನು ಗೊತ್ತಾಗಲಿಲ್ಲ ಕಣಮ್ಮ. ನನಗೆ ದೇವರಣೆಗೂನುವೆ. ಆದರೆ ಇವಾಗ ಅನ್ನಿಸ್ತೈತೆ, ಅವಾಗ ನೀನು ಎಷ್ಟು ಬೇಜಾರು ಮಾಡ್ಕೊಂಡಿದೀಯಾ. ನಾನು ಎಂತೆಂಥ ಕಂತ್ರಿ ಕೆಲಸ ಎಲ್ಲ ಮಾಡಿದಾಗ ನೀನು ನನ್ನ ಜೊತೆ ಸಪೋರ್ಟಾಗಿ ನಿಂತ್ಕೊಂಡು ಎಷ್ಟೆಲ್ಲ ಸಪೋರ್ಟ್ ಮಾಡಿದೆ ಮಗಳು ಅಂತ ಹೇಳ್ಬಿಟ್ಟು. ಅದೇ ನೋವು ಇವಾಗ ನನಗೆ ಅರ್ಥ ಆಯ್ತೈತೆ ಕಣಮ್ಮ. ಆ ದೇವರು ನನಗೆ ಸರಿಯಾದ ಶಿಕ್ಷೆ ನಿನಗೆ ಕೊಟ್ಬಿಟ್ಟವನೆ. ನಾನು ನಿನಗೆ ಎಷ್ಟು ಅಯ್ಯೋ ಅನ್ಸಿದ್ನೋ, ದೇವರು ನನಗೆ ಇಬ್ಬರು ಮಕ್ಕಳಿಂದ ಸರಿಯಾಗಿ ಅಯ್ಯಯ್ಯೋ ಅಂತ ಹೇಳ್ಬಿಟ್ಟು ಅನ್ನಿಸ್ತಾವನೆ ಕಣಮ್ಮ. ನನ್ನ ತೆಪ್ಪು ನನಗೆ ಇವಾಗ ಅರ್ಥ ಆಗ್ತಾಯಿದೆ. ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ನನಗೇನು ಅರ್ಥ ಆಯ್ತಿರಲಿಲ್ಲ. ಈಗ ನನ್ನ ಮಕ್ಕಳಿಂದ ನನಗೆ ಸರಿಯಾಗಿ ಅರ್ಥ ಆಯ್ತೈತೆ ಕಣಮ್ಮ. ನನಗೆ ಎಷ್ಟೆಲ್ಲ ಮಾಡ್ಬಿಟ್ಟಿದ್ದೀನಿ ನಿನಗೆ, ಎಷ್ಟೆಲ್ಲ ಅಯ್ಯೋ ಅನ್ನಿಸ್ಬಿಟ್ಟಿದ್ದೀನಿ. ಈಗ ನನ್ನ ಮಕ್ಕಳು ಹಿಂಗಾಗೋಗ್ಬಿಟ್ಟವ್ರೆ. ಹೆಂಗೆ ದಾರಿಗೆ ತರಬೇಕು ಏನು ಕತೆನೋ ನನಗೆ ಅರ್ಥನೇ ಆಯ್ತಿಲ್ಲ ಕಣಮ್ಮ. ಸಮಾಧಾನ ಮಾಡ್ಕರಚ್ಚು, ಏನಾರ ಒಂದು ಮಾಡಿ ದಾರಿ ತಗೊಬಿಟ್ಟು ಬರೋಣ, ಸರಿನಾ? ಹಳೆದೆಲ್ಲ ನೆನೆಸ್ಕೊಳಕ್ಕೆ ಹೋಗ್ಬೇಡ. ಆಗಿದ್ದೆಲ್ಲ ಆಗೋಗ್ಬಿಟ್ಟೈತಿ. ನೀನು ಬದಲಾಗಿದೆಯಾ, ಒಳ್ಳೆಲಾಗಿದೆಯಾ? ಕರ್ಮ ಅನ್ನೋದು ನಮ್ಮನ್ನು ಬಿಡಲ್ವಲ್ಲ. ನಾನು ನೀನು ಕ್ಷಮಿಸಿದ್ರು ಕರ್ಮ ಕ್ಷಮಿಸಲ್ವಲ್ಲ. ಅದೇ ಕರ್ಮನೇ ನಿನಗೆ ಹಿಂಗೆ ಮಾಡ್ತಾಯಿತ್ತು ಅಷ್ಟೇನೆ. ಇನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸೂರು ಹೋಗ್ತಾರೆ. ಮೊದಲು ಕಾರಲ್ಲಿ ಬಿಟ್ಟವರು ಕೇಳು, ಹುಡಿಕೊಂಬಿಟ್ಟು ಬರೋಕ್ಕೆ ಕೇಳೋರಿಗೆ. ಅಷ್ಟೊಂದು ರೂಪಾಯಿ ಕಾರ್ಯನ ಎತ್ಕೊಂಡು ಅಂಟ್ಕೊಂಡು ಹೋದವರು. ಅಮ್ಮ ಕ್ಷಮಿಸ್ಬಿಡಮ್ಮ ನನ್ನ. ಆವಾಗ ನಾನು ಎಂಥ ಕೆಲಸ ಮಾಡ್ತಾಯಿದ್ದೆ, ಅವಾಗ ನಿನ್ನ ಮರ್ಯಾದೆ ಎಷ್ಟು ಹೋಗ್ತಾಯಿತ್ತು ಅಂತ ನನಗೆ ಇವಾಗ ಅರ್ಥ ಆಗ್ತಾಯಿದೆ ಕಣಮ್ಮ. ಅರ್ಥ ಆಗ್ತಾಯಿದೆ. ಬಿಡು ಮಗಳೇ, ಆಗಿದ್ದಾಯ್ತು ಬಿಡಮ್ಮ. ಸರಿನಾ? ಬಿಡು, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಸುಮ್ಮನೆ ಇರು. ಅದ್ರದ್ದೆಲ್ಲ ಯಾಕೆ ನೆನೆಸ್ಕೊಂತೀಯ? ಮೊದಲು ನಿನ್ನ ಮಕ್ಕಳು ನೋಡೋಗು. ಅವ್ರು ರೆಡಿ ಆದರೆ ನಡಿ ಹೋಗ್ಬಿಟ್ಟು ಕಾರಲ್ಲಿ ಬಿಟ್ಟವ್ರು ಹೋಗಿ ಎತ್ಕೊಂಬಿಟ್ಟನ ಬರೋಗು. ಸುಮ್ಮನೆ ಹಿಂಗೆ ಇದ್ರೆ ಎತ್ಕೊಂಡು ಬೇಜಾರು ಮಾಡ್ಕೊಂಡು ನಿಂತ್ಕೊಂಡ್ರೆ ಇವಾಗ ಆಗಲ್ಲ. ನಡಿ ಸರ್ನ ನಡಿ. ಸರಿ ಕಣಮ್ಮ, ಆಯಿತು. ನಾವು ಬಿಟ್ರೂ ಕರ್ಮ ಬಿಡಲ್ಲ. ನನ್ನ ಮಗಳು ಏನೆಲ್ಲ ನನಗೆ ಕಾಟ ಕೊಟ್ಲು, ಅವ್ರ ಮಕ್ಕಳು ಅದು ಹತ್ರಷ್ಟು ಕಾಟ ಕೊಡ್ತಾವ್ರಿ ಇವಾಗ. ಆದ್ರೆ ನನ್ನ ಮೊಮ್ಮಕ್ಕಳೇ ಅಲ್ವಾ, ಸರೋದ್ರೆ ಸಾಕು.